ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿ ಮಾನ್ವಿ ಚಾನಲ್. ಸೊ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ರಿ ಮ್ಯಾಥ್ ಫಂಕ್ಷನ್ ನೋಡಿದ್ರಿ, ಯಾವ ರೀತಿ ಮ್ಯಾಥ್ ಫಂಕ್ಷನ್ನ ನಾವು ಇನ್ಪುಟ್ ಕೊಡಬೇಕು ಒಂದು ಪ್ರೋಗ್ರಾಮಲ್ಲಿ ಅಂತ ಹೇಳಿ. ಸೊ ಒಂದಿಷ್ಟು ಟಾಪಿಕ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ. ಇವತ್ತು ಇನ್ನೊಂದಿಷ್ಟು ಟಾಪಿಕ್ಸ್ನ ಶೇರ್ ಮಾಡ್ತೀನಿ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಸೊ ಒಂದು ಪ್ರೋಗ್ರಾಮಲ್ಲಿ ನಾವು ಯಾವ ರೀತಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಮುಖಾಂತರ ಯಾವ ರೀತಿ ತೆಗಿಬೇಕು, ಒಂದು ಪ್ರೋಗ್ರಾಮಲ್ಲಿ ಏನು ಪರ್ಟಿಕ್ಯುಲರ್ ಒಂದು ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ, ಅಥವಾ ಒಂದು ಯಾವುದು ಕಂಟ್ರೋಲ್ ಸ್ಟೇಟ್ಮೆಂಟ್ ಆಗಿರ್ಬೋದು. ಯಾವುದು ಅಂದರೆ ಫಾರ್ ಎಕ್ಸಾಂಪಲ್ ನೋಡಿರ್ತೀರಿ ನೀವು ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಅಂತೇಳಿ, ಹೌದಾ? ಸೊ ನಾವು ಪ್ರಿಂಟ್ ಎಫಲ್ಲಿ ಏನು ಮಾಡ್ತೀವಿ, ಇನ್ಪುಟ್ ಕೊಡ್ತೀವಿ. ಸೊ ಇನ್ಪುಟ್ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ನ ಏನು ಮಾಡುತ್ತೆ, ಸ್ಕ್ಯಾನ್ ಮಾಡುತ್ತೆ. ಸೊ ಸ್ಕ್ಯಾನ್ ಆದಮೇಲೆ ಮತ್ತೆ ಕನ್ಕ್ಲೂಷನ್ ಆಗಿ ನಾವು ಪ್ರಿಂಟ್ ಎಫ್ ಅಂತೇಳಿ ಕೊಡ್ತೀವಿ. ಸೊ ಪ್ರಿಂಟ್ ಎಫಲ್ಲಿ ಕನ್ಕ್ಲೂಷನ್ ಆಗಿ ಕೊಡ್ತೀವಿ. ಸೊ ಅದೇ ಥರ ಇದಕ್ಕೆ ಏನು ಹೇಳ್ತಾರೆ, ಇವತ್ತಿನ ಚಾಪ್ಟ್ರಲ್ಲಿ ಇರುವಂಥ ಟಾಪಿಕ್ಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂಥೇಳಿ. ಸೊ ನೋಡಿ, ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಕ್ಯಾನ್ ಎಫ್, ಹೌದಾ? ಸ್ಕ್ಯಾನ್ ಎಫ್ ಅಲ್ಲಿ ಏನು ಮಾಡ್ತೀವಿ ನಾವು, ಮಾಡ್ಯುಲಸ್ ಡಿ ಅಥವಾ ಮಾಡ್ಯುಲಸ್ ಸಿ ಅಥವಾ ಮಾಡ್ಯುಲಸ್ ನೆಕ್ಸ್ಟ್ ಡಿ ಐ ಅಂತೇಳಿ ಈ ರೀತಿಯಾಗಿ ನಾವು ಯೂಸ್ ಮಾಡಿ ಪ್ರೆಸೆಂಟ್ ಆಗಿ ನಾನು ಯಾವ್ದು ಯೂಸ್ ಮಾಡಿದ್ದೀನಿ ಅಂದರೆ ಮಾಡ್ಯುಲಸ್ ಡಿ ಯೂಸ್ ಮಾಡಿದ್ದೀವಿ, ಅದ್ರ ಜೊತೆಗೆ ಮಾಡ್ಯುಲಸ್ ಸಿನ ಕೂಡ ಯೂಸ್ ಮಾಡಿದ್ದೀನಿ, ಹೌದಾ? ಸೊ ಇವೆರಡೇ ಮುಗಿದಾವೆ ಇಲ್ಲಿವರೆಗೂ, ಇಲ್ಲಿ ತನಕ ಪ್ರೋಗ್ರಾಮಲ್ಲಿ. ಸೊ ನೋಡಿ, ಒಂದು ಟೇಬಲ್ಲೇ ಕಾಣ್ತಾ ಇದೆ ಇಲ್ಲಿ. ಮಾಡ್ಯುಲಸ್ ಸಿ ಅಂತಂದರೆ ರೀಡ್ ಆ ಸಿಂಗಲ್ ಕ್ಯಾರೆಕ್ಟರ್, ಹೌದಾ? ಇದು ಜಾಸ್ತಿ ಯೂಸ್ ಮಾಡಲ್ಲ ನಾವು. ಜಾಸ್ತಿ ಯೂಸ್ ಮಾಡೋದು ಯಾವುದು, ಮಾಡ್ಯುಲಸ್ ಡಿ, ರೀಡ್ ಎ ಡೆಸಿಮಲ್ ಇಂಟೀಜರ್ ಅಂಥೇಳಿ. ಸೊ ಮಾಡ್ಯುಲಸ್ ಎಫ್, ರೀಡಿಂಗ್ ಎ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ. ಸೊ ಯಾವ್ದ್ಯಾವುದು ನಾವು ಸ್ಕ್ಯಾನ್ ಎಫಲ್ಲಿ ಇನ್ಪುಟ್ ಸೀರೀಸ್ ಕೊಡ್ತಾ ಹೋಗ್ತೀವೋ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನೋಡಿ ಇಲ್ಲಿ ಅದರ ಎಕ್ಸ್ಪ್ಲೇಷನ್ ಇದೆ. ಮಾಡ್ಯುಲಸ್ ಎಫ್ ಅಂದರೆ ಏನು, ಮಾಡ್ಯುಲಸ್ ಇ ಅಂತಂದರೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮೇಟ್, ರೀಡಿಂಗ್ ಎ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ. ಸೊ ಮಾಡ್ಯುಲಸ್ ಜಿ ಅಂತಂದರೆ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ, ಇದನ್ನು ಅಷ್ಟೇ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ. ಹೆಚ್ ಅಂತಂದರೆ ಹೆಕ್ಸಾಡೆಸಿಮಲ್, ಓ ಅಂತಂದರೆ ಆಕ್ಟಲ್, ಎಸ್ ಅಂತಂದರೆ ಸ್ಟ್ರಿಂಗ್, ಯು ಅಂತಂದರೆ ಅನ್ಸೈನ್ಡ್ ಇಂಟೀಜರ್, ಎಕ್ಸ್ ಅಂದರೆ ಹೆಕ್ಸಾಡೆಸಿಮಲ್ ಇಂಟೀಜರ್. ಈ ರೀತಿಯಾಗಿ ನಾವು ಪರ್ಟಿಕ್ಯುಲರ್ ಒಂದು ಟಾಪಿಕ್ ಮೇಲೆ ಏನು ಮಾಡ್ತೀವಿ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ಕೊತಾ ಹೋಗ್ತೀವಿ ಸ್ಕ್ಯಾನ್ ಎಫಲ್ಲಿ. ಓಕೆ, ಮಾಡ್ಯುಲಸ್ ಸಿ ಆಗಿರ್ಬೋದು, ಮಾಡ್ಯುಲಸ್ ಡಿ ಏನು ಮಾಡ್ತೀವಿ, ಆ್ಯಸ್ ಯೂಶ್ವಲ್ ನಂಬರ್ಸ್ ಏನಾದರೂ ನಾವು ವೇರಿಯಬಲ್ ಡಿಕ್ಲರೇಷನಲ್ಲಿ ಡಿಕ್ಲೇರ್ ಮಾಡೋಕ್ಕಾಗಿದ್ದರೆ ಮಾತ್ರ ಏನು ಮಾಡ್ತೀವಿ ನಾವು ಮಾಡ್ಯುಲಸ್ ಡಿನ ಯೂಸ್ ಮಾಡ್ತೀವಿ. ಆರ್ ಎಲ್ಸ್ ಕ್ಯಾರೆಕ್ಟರ್ಸ್, ಮೊನ್ನೆ ನಾನು ಆಸ್ಕಿ ಕೋಡ್ನ ನಾನು ನಿಮಗೆ ಒಂದು ಎಕ್ಸಾಂಪಲ್ ಆಗಿ ತೋರಿಸಿದ್ದೆ, ಅದರಲ್ಲಿ ಏನು ಮಾಡಿದೆ ನಾನು ಮಾಡ್ಯುಲಸ್ ಸಿ ಮಾತ್ರ ಯೂಸ್ ಮಾಡ್ಕೊಂಡಿದ್ದೆ, ಹೌದಾ? ಎಟ್ ಲಾಸ್ಟ್ ಕನ್ಕ್ಲೂಷನಲ್ಲಿ ಮಾಡ್ಯುಲಸ್ ಡಿ ಫಾರ್ ಕನ್ಕ್ಲೂಷನ್ಗೆ ಯೂಸ್ ಮಾಡಿದ್ದೆ, ಅದು ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಿಲ್ಲ, ಹೌದಾ? ಅಂದರೆ ಒಂದು ಪರ್ಟಿಕ್ಯುಲರ್ ಒಂದು ಟಾಪಿಕ್ ಮೇಲೆ ಮಾತ್ರ ಏನು ಮಾಡಬೇಕು, ಈ ರೀತಿ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಸ್ಕ್ಯಾನ್ ಎಫ್, ಮಾಡ್ಯುಲಸ್ ಡಿ ಈ ರೀತಿ ಕೊಡ್ತೀವ ನಾವು. ವೇರಿಯಬಲ್ ಡಿಕ್ಲರೇಷನಲ್ಲಿ ಓನ್ಲಿ ಸಿಂಗಲ್ ವೇರಿಯಬಲ್ ಏನಾದರೂ ಡಿಕ್ಲೇರ್ ಮಾಡಿದರೆ ಮಾತ್ರ ಏನು ಮಾಡ್ತೀವಿ ನಾವು ಇಲ್ಲಿ, ಮಾಡ್ಯುಲಸ್ ಡಿ ಆ್ಯಂಪ್% ಎಕ್ಸ್ ಅಂತಂದರೆ ಎಕ್ಸ್ನ ನಾವು ಇಲ್ಲಿ ಡಿಕ್ಲೇರ್ ಮಾಡಿರ್ತೀವಿ, ಹಾಗಾಗಿ ಆ್ಯಂಪ್% ಎಕ್ಸ್ ಅಂತೇಳಿ ಕೊಡಬೇಕಾಗತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್ ಇದು, ಎಕ್ಸ್ ಇಸ್ ಆ್ಯನ್ ಇಂಟೀಜರ್ ವ್ಯಾಲ್ಯೂ. ಓಕೆ, ಈ ರೀತಿಯಾಗಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸಲ್ಲಿ ಸ್ಕ್ಯಾನ್ ಎಫಲ್ಲಿ ಏನೇನು ಯೂಸ್ ಮಾಡ್ತೀವಿ ಅನ್ನೋದೇ, ಓಕೆ, ಇಲ್ಲಿ ಇನ್ಪುಟ್ಟಲ್ಲಿ ಏನು ಯೂಸ್ ಮಾಡ್ತೀವಿ ಅನ್ನೋದೇ ಇವತ್ತಿನ ಟಾಪಿಕ್ ಆಗಿದೆ. ನೆಕ್ಸ್ಟ್ ನೋಡೋಣ, ಫಾರ್ಮ್ಯಾಟೆಡ್ ಔಟ್ಪುಟ್ ಅಂದರೆ ಸ್ಕ್ಯಾನ್ ಎಫ್ ನೋಡಿದ್ವಿ ಯಾವ ರೀತಿ. ಸ್ಕ್ಯಾನ್ ಎಫಲ್ಲಿ ನಾವು ಮಾಡ್ಯುಲಸ್ ಡಿ ಆಗಿರ್ಬೋದು. ಸೊ ಅದೇ ಥರ ಪ್ರಿಂಟ್ ಎಫ್ ಅಲ್ಲಿ ಅಂದರೆ ಲಾಸ್ಟ್ ಕನ್ಕ್ಲೂಷನಲ್ಲಿ ನೋಡ್ತೀರಿ ನೀವು, ಯಾವುದು ಎಟ್ ಲಾಸ್ಟ್ ಒಂದು ಫಾರ್ಮುಲಾ ಯೂಸ್ ಮಾಡಿದ ಮೇಲೆ ಎಟ್ ಲಾಸ್ಟ್ಗೆ ಪ್ರಿಂಟ್ ಎಫ್ನ ಯೂಸ್ ಮಾಡ್ತೀವಿ ಫಾರ್ ಕನ್ಕ್ಲೂಷನ್ ಪರ್ಪಸ್ಗೆ. ಅಲ್ಲಿ ಏನು ಯೂಸ್ ಮಾಡ್ತೀವಿ ನೋಡಿ, ಒಂದು ಟೇಬಲ್ ಕಾಣ್ತಾ ಇದೆ, ಮಾಡ್ಯುಲಸ್ ಸಿ ಅಂತಂದರೆ ಕ್ಯಾರೆಕ್ಟರ್. ಓಕೆ, ಸೊ ಮಾಡ್ಯುಲಸ್ ಸಿ ಅಂದ್ರೇನು, ಕ್ಯಾರೆಕ್ಟರ್. ಮಾಡ್ಯುಲಸ್ ಡಿ ಅಂತಂದರೆ ಡೆಸಿಮಲ್ ಇಂಟೀಜರ್, ಇದು ಆಬ್ವಿಯಸ್ಲಿ ಇವೆರಡು ಗೊತ್ತಿರ್ತವೆ. ದೆನ್ ಮಾಡ್ಯುಲಸ್ ಓ ಅಂತಂದರೆ ಆಕ್ಟಲ್ ಇಂಟೀಜರ್, ದೆನ್ ಎಕ್ಸ್ ಹೆಕ್ಸಾಡೆಸಿಮಲ್, ಯು ಅನ್ಸೈನ್ಡ್ ಡೆಸಿಮಲ್ ಇಂಟೀಜರ್, ದೆನ್ ಎಲ್ ಡಿ ಅಂತಂದರೆ ಲಾಂಗ್ ಇಂಟ್, ದೆನ್ ಎಫ್ ಅಂತಂದರೆ ಫ್ಲೋಟಿಂಗ್ ಪಾಯಿಂಟ್, ಎಲ್ ಎಫ್ ಅಂದರೆ ಡಬಲ್ ಆರ್ ಲಾಂಗ್ ಡಬಲ್. ಸೊ ಇ ಅಂತಂದರೆ ಎಕ್ಸ್ಪೋನೆನ್ಷಿಯಲ್ ಫ್ಲೋಟಿಂಗ್ ವ್ಯಾಲ್ಯೂ, ಎಸ್ ಅಂತಂದರೆ ಕ್ಯಾರೆಕ್ಟರ್ ಸ್ಟ್ರಿಂಗ್. ಜಸ್ಟ್ ಇವೇನು ಮಾಡ್ಕೋರಿ, ಒಂದು ಟೇಬಲ್ನ ಏನು ಮಾಡಿರಿ ನೀವು, ಸ್ಕ್ರೀನ್ಶಾಟ್ ಆದರೂ ನೋಟ್ ಡೌನ್ ಮಾಡ್ಕೋರಿ. ಬಿಕಾಸ್ ಯಾವ್ಯಾವ ಪ್ರಿಂಟ್ ಎಫಲ್ಲಿ ಏನು ಯೂಸ್ ಮಾಡ್ಬೋದು, ಸ್ಕ್ಯಾನ್ ಎಫಲ್ಲಿ ಏನು ಯೂಸ್ ಮಾಡ್ಬೋದು ಅಂಥೇಳಿ. ಸೊ ಇದು ಒಂದು ಲಿಸ್ಟ್ ಅಂಥೇಳಿ ನಾನು ನಿಮಗೆ ಟೇಬಲ್ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇವಿಷ್ಟು ಏನು ಮಾಡ್ತೀವಿ ನಾವು ಔಟ್ಪುಟ್ ಆ್ಯಂಡ್ ಇನ್ಪುಟ್ಟಲ್ಲಿ ಏನು ಮಾಡ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ ಒಂದು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಆಗಿ. ಸೊ ಒಂದು ಎಕ್ಸಾಂಪಲ್ ನೋಡೋಣ, ಪ್ರಿಂಟ್ ಎಫ್. ಸೊ ನಾವು ಆಬ್ವಿಯಸ್ಲಿ ಏನು ಕೊಡ್ತೀವಿ ಪ್ರಿಂಟ್ ಎಫಲ್ಲಿ, ವೆಲ್ಕಮ್ ಟು ಸಿ ಪ್ರೋಗ್ರಾಮಿಂಗ್ ಅಂತೇಳಿ ಕೊಡ್ತೀವಿ, ಹೌದಾ? ಸೊ ಅದೇ ಥರ ದ ಅಬೋವ್ ಸ್ಟೇಟ್ಮೆಂಟ್ ಪ್ರಿಂಟ್ಸ್ ದ ಔಟ್ಪುಟ್ ಆ್ಯಸ್ ವೆಲ್ಕಮ್ ಟು ಸಿ ಪ್ರೋಗ್ರಾಮಿಂಗ್. ಸೊ ಪ್ರಿಂಟ್ ಎಫಲ್ಲಿ ಏನು ಕೊಡ್ತೀವಿ, ಈ ರೀತಿ ಕೊಟ್ಟ ಮೇಲೆ ಎಟ್ ಲಾಸ್ಟ್ ಕನ್ಕ್ಲೂಷನ್ಲಿ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್
ಎಂಟರ್ ದ 2 ನಂಬರ್ಸ್ ಅಂತ ತೊಗೊಂಡ್ವಿ ಅನ್ಕೋರಿ. ಸೊ ಲಾಸ್ಟಲ್ಲಿ ಏನು ಮಾಡ್ತೀವಿ, ದ ಸಮ್ ಆಫ್ ನಂಬರ್ ಈಸ್ ಮಾಡ್ಯುಲಸ್ ಡಿ ಡಬಲ್ ಕೊಟೇಶನ್ ಕ್ಲೋಸ್. ಸೊ ಈ ರೀತಿಯಾಗಿ ಮಾಡ್ಯುಲಸ್ ಡಿನ ಅಪ್ಲೈ ಮಾಡ್ತೀವಿ. ಅದಾದಮೇಲೆ ಆ್ಯಡ್ ಅಂತೇಳಿ ಕ್ಲೋಸ್ ಮಾಡಿ ಸೆಮಿಕೊಲನ್ ಹಾಕ್ತೀವಿ. ಈ ರೀತಿಯಾಗಿ ಒಂದು ಪ್ರೋಗ್ರಾಮ್ ಫಾರ್ಮೆಟ್ ಬರಿಬೇಕಾದ್ರೆ ಇವು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಫಾರ್ಮೆಟೆಡ್ ಔಟ್ಪುಟ್ ಆಗಿರ್ಬೋದು, ಇವೇನಾಗ್ತವೆ ನೋಡಿ ಇಲ್ಲಿ ಮಾಡ್ಯುಲಸ್ ಡಿ, ಹೌದಾ. ಸೊ ಇದಕ್ಕೇನು ಹೇಳ್ತೀವಿ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಹೇಳ್ತೀವಿ. ಓಕೆ, ಸೊ ಕ್ಲಿಯರ್ ಅಲ್ಲ ಯಾವ ರೀತಿ ಅಂತ ಹೇಳಿ. ನೆಕ್ಸ್ಟ್ ನೋಡೋಣ. ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಆರ್ ಕಂಟ್ರೋಲ್ ಫ್ಲೋ ಆರ್ ಪ್ರೋಗ್ರಾಮಿಂಗ್ ಫ್ಲೋ ಕಂಟ್ರೋಲ್. ಓಕೆ, ಸೊ ಸಿ ಅಲ್ಲಿ ಭಾಳ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ ಸೊ ಇವಾಗ ಸ್ಟಾರ್ಟ್ ಆಗ್ತಾವೆ ನೋಡಿ. ಇಲ್ಲಿವರೆಗೂ ಹೇಳಿದ್ದು ಜಸ್ಟ್ ಬೇಸಿಕ್ ಹೇಳಿದ್ದೀನಿ. ಸೊ ಇವಾಗಿಂದ ಏನಾಗ್ತವೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಸ್ಟಾರ್ಟ್ ಆಗ್ತವೆ. ಇದು ಎಕ್ಸಾಮ್ ಪರ್ಪಸ್ಗೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡಿ. ಇಲ್ಲಿ ಯಾವ್ದ್ಯಾವ್ದಂತ ನೋಡೋಣ. ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್. ಸೊ ಇದು ಏನಿದೆ ಟಾಪಿಕ್, ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್. ಅದರಲ್ಲಿ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್, ಕಂಟ್ರೋಲ್ ಫ್ಲೋ, ಪ್ರೋಗ್ರಾಮಿಂಗ್ ಫ್ಲೋ ಕಂಟ್ರೋಲ್. ಅಂದರೆ ಒಂದು ಪ್ರೋಗ್ರಾಮ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಇದು. ಓಕೆ, ಈ ಟಾಪಿಕ್. ಸೊ ಅದರಲ್ಲಿ ನೋಡೋಣ. ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ನೋಡಿ. ಕಂಟ್ರೋಲ್ ಸ್ಟೇಟ್ಮೆಂಟ್ಸಲ್ಲಿ ಯಾವುದಿದೆ, ಸೊ ಟೋಟಲಿ ಏನಾಗಿದೆ 3 ಟೈಪ್ಸಲ್ಲಿ ಡಿವೈಡ್ ಆಗಿದೆ. ಓಕೆ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಏನಾಗಿದೆ 3 ಟೈಪ್ಸಲ್ಲಿ ಡಿವೈಡೆಡ್ ಆಗಿದೆ. ಡಿಸಿಷನ್ ಮೇಕಿಂಗ್ ಸಿಸ್ಟಮ್, ಲೂಪಿಂಗ್ ಸಿಸ್ಟಮ್ ಆರ್ ರಿಪಿಟೇಷನ್ ಸಿಸ್ಟಮ್ ಆರ್ ಇಟರೇಟಿವ್ ಸಿಸ್ಟಮ್. ಇವು 3 ಒಂದೇ. ಓಕೆ, ಸೊ ಇವು 3ಗೂ ಒಂದೇ ಹೆಸರೇ. ಅದು ಲೂಪಿಂಗ್ ಅಂತ ಆದರೂ ಕರೀರಿ, ರಿಪಿಟೇಷನ್ ಸ್ಟೇಟ್ಮೆಂಟ್ ಆದರೂ ಅಂತ ಕರೀರಿ, ಇಟರೇಟಿವ್ ಅಂತ ಕರೆದ್ರೂ ಓಕೆ. ಸೊ ಎಕ್ಸಾಮಲ್ಲಿ ನಿಮಗೆ ರಿಪಿಟೇಷನ್ ಅಂತ ಬಂದ್ರೂ ಒಂದೇ, ಇಟರೇಟಿವ್ ಅಂದರೂ ಒಂದೇ, ಲೂಪಿಂಗ್ ಅಂದರೂ ಒಂದು. ಓಕೆ, ಸೊ ಅದಾದಮೇಲೆ ಇನ್ನೊಂದು ಯಾವುದಿದೆ, ಜಂಪ್ ಸ್ಟೇಟ್ಮೆಂಟ್ಸ್. ಇದರಲ್ಲಿ ನೋಡ್ಬೋದು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟಲ್ಲಿ ಭಾಳ ಇಂಪಾರ್ಟೆಂಟ್ ಟಾಪಿಕ್ಸ್ ಇವೆರಡು ಆಗ್ತವೆ. ಸೊ ಇವು 3 ಅಂತ ಹೇಳ್ಬೋದು. ಡಿಸಿಷನ್ ಮೇಕಿಂಗ್ ಸಿಸ್ಟಮಲ್ಲಿ ನೋಡ್ಬೋದು ನೀವು ಇಫ್ ಎಲ್ಸ್, ನೆಸ್ಟೆಡ್ ಇಫ್, ಸ್ವಿಚ್. ಓಕೆ, ಇವು 4 ಏನಾಗ್ತವೆ ನೋಡಿ. ಸೊ ಭಾಳ ಇಂಪಾರ್ಟೆಂಟ್. ಒಂದು ಪ್ರೋಗ್ರಾಮಲ್ಲಿ ನಾವು ಇಫ್ ಎಲ್ಸ್, ನೆಸ್ಟೆಡ್ ಇಫ್ನ ಯೂಸ್ ಮಾಡ್ಕೊತ ಒಂದು ಪ್ರೋಗ್ರಾಮ್ ಬರೆದ್ರೆ ಏನಾಗುತ್ತೆ, ಕರೆಕ್ಟಾಗಿ ಒಂದು ಅಕ್ಯುರೇಟ್ ವ್ಯಾಲ್ಯೂಸ್ನೂ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಪ್ರೋಗ್ರಾಮ್ ಏನಾಗುತ್ತೆ, ಅಕ್ಯುರೇಟ್ ಸ್ಟ್ರಕ್ಚರ್ ಒಂದು ಹೊಂದ್ಕೊಳುತ್ತೆ. ಯಾಕಂದರೆ ಇಫ್ ಅಂತಂದರೆ ಏನಾಗುತ್ತೆ, ಸ್ವಲ್ಪ ಅದರಲ್ಲಿ ಚೇಂಜಸ್ ಬರ್ತವೆ. ಸೊ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಜನರಲ್ ಸ್ಟೇಟ್ಮೆಂಟ್ ಅಂದರೆ ಏನು, ಯಾವ ರೀತಿ ಒಂದು ಪ್ರೋಗ್ರಾಮಲ್ಲಿ ಇಫ್ನ ಎಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕಾದ್ರೆ ಅಲ್ಲಿ ಸೆಮಿಕೊಲನ್ಸ್, ಆಮೇಲೆ ಯಾವ ರೀತಿ ನಾವು ಅಲ್ಲಿ ಒಂದು ಸೆಮಿಕೊಲನ್ ಹಾಕ್ತೀವ ಅಥವಾ ಕೊಲನ್ ಇಡ್ತೀವ ಏನಂತ ತೋರಿಸ್ತೀನಿ ನಿಮಗೆ. ದೆನ್ ನೆಕ್ಸ್ಟ್ ಇಫ್ ಎಲ್ಸ್, ನೆಸ್ಟೆಡ್ ಇಫ್, ಸ್ವಿಚ್. ಓಕೆ, ಸೊ ಇವು 4 ತುಂಬ ಇಂಪಾರ್ಟೆಂಟ್. ಡಿಸಿಷನ್ ಮೇಕಿಂಗ್ ಸಿಸ್ಟಮಲ್ಲಿ ಆಗಿರ್ಬೋದು, ನಿಮಗೆ ಎಕ್ಸಾಮ್ ಪರ್ಪಸ್ ಆಗಿರ್ಬೋದು, ಸಿ ಪ್ರೋಗ್ರಾಮಿಂಗಲ್ಲಿ. ಸೊ ಇವು ಭಾಳ ಇಂಪಾರ್ಟೆಂಟ್. ಅದ್ರ ಜೊತೆಗೇ ಲೂಪಿಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ಇದು ಡೆಫಿನೇಷನ್ ಕೇಳ್ತಾರೆ. ಆಲ್ಮೋಸ್ಟ್ ಆಲ್ ಥೇರಿ ಪಾರ್ಟ್ ಏನಾದರೂ ಇದ್ರೂ ಅದರಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ಹೇಳಿ ಕೇಳ್ತಾರೆ. ವಾಟ್ ಈಸ್ ಲೂಪಿಂಗ್ ಅಂಥೇಳಿ. ನೆಕ್ಸ್ಟ್ ನೋಡ್ಬೋದು ವೈಲ್. ಅದರಲ್ಲಿ 3 ಟೈಪ್ಸ್ ಆಗಿ ಡಿವೈಡೆಡ್ ಆಗಿದೆ. ವೈಲ್, ಡು ವೈಲ್, ಫಾರ್. ಸೊ ಇವು ವೈಲ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಡು ವೈಲ್ ಸ್ಟೇಟ್ಮೆಂಟ್, ಫಾರ್ ಸ್ಟೇಟ್ಮೆಂಟ್, ಇವನು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಟೋಟಲಿ ಈ 3 ಏನಾಗುತ್ತೆ ಕಂಟ್ರೋಲ್ ಸಿಸ್ಟಮಲ್ಲಿ ಬರುವಂಥ ಸಬ್ ಟೈಪ್ಸ್ ಏನಾಗುತ್ತೆ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಅದ್ರ ಜೊತೆಗೆ ಜಂಪ್ ಸ್ಟೇಟ್ಮೆಂಟಲ್ಲಿ ಬ್ರೇಕ್, ಕಂಟಿನ್ಯೂ. ಸೊ ಬ್ರೇಕ್ ಅಂತಂದ್ರೆ ಏನು, ಪರ್ಟಿಕ್ಯುಲರ್ ಪ್ರೋಗ್ರಾಮಲ್ಲಿ ಬರೀತಾ ಇರಬೇಕಾದ್ರೆ ಮಿಡಲಲ್ಲಿ ಬ್ರೇಕ್ ಅಂತೇಳಿ ಒಂದು ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಒಂದು ಸ್ಟೇಟ್ಮೆಂಟ್ನ. ಅದು ಯಾವ ರೀತಿ ಅಂತ ಅಂದರೆ ನಿಮಗೆ ಒಂದು ಪ್ರೋಗ್ರಾಮ್ ಮುಖಾಂತರ ತೋರಿಸ್ತಾ ಹೋದರೆ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕಾಗತ್ತೆ. ಸೊ ಓಕೆ, ನೆಕ್ಸ್ಟ್ ಜಂಪ್ ಆಗೋಣ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್. ಸೊ ಫಸ್ಟ್ ಯಾವುದಿತ್ತು, ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಇತ್ತು, ಹೌದಾ. ಸೊ ಇಫ್ ಎಲ್ಸ್, ನೆಸ್ಟೆಡ್ ಇಫ್. ಓಕೆ, ಈ ರೀತಿಯಾಗಿ ಇಫ್ ಎಲ್ಸ್ ಇತ್ತು. ಸೊ ಅದೇ ಥರ ಒಂದೊಂದೇ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಒಂದು ಪ್ರೋಗ್ರಾಮಲ್ಲಿ ಅಂಥೇಳಿ ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಅಂದರೆ ಏನು. ಓಕೆ, ಸೊ ಸಿಂಪಲ್ ಆಗಿ ನಾವು ಯಾವ ರೀತಿ ಬರಿಬೋದು ಒಂದು ಪ್ರೋಗ್ರಾಮಲ್ಲಿ ಇಫ್ ಯೂಸ್ ಮಾಡ್ಕೊತ, ಇಫ್ ಸ್ಟೇಟ್ಮೆಂಟ್ ಹೆಂಗೆ ಯೂಸ್ ಮಾಡ್ಕೊತ ಅಂತಂದರೆ ನೋಡೋಣ. ಸೊ ನೋಡಿ ಇಲ್ಲಿ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಎಕ್ಸಿಕ್ಯೂಟ್ ಆರ್ ಸ್ಕಿಪ್ ಆನ್ ಒನ್ ಸ್ಟೇಟ್ಮೆಂಟ್ ಆರ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಫಾರ್ ಎ ಪರ್ಟಿಕ್ಯುಲರ್ ಕಂಡೀಷನ್. ಅಂದರೆ ಏನಾಗುತ್ತೆ, ಇಫ್ನ ನಾವು ಎಲ್ಲಿ ಯೂಸ್ ಮಾಡ್ಕೋತೀವಿ ಅಂತಂದರೆ ಸಿಂಪಲ್ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತೀವಿ. ಜಾಸ್ತಿ ಕಾಂಪ್ಲಿಕೇಟೆಡ್ ಇದ್ದಲ್ಲಿ ಯೂಸ್ ಮಾಡಲ್ಲ ನಾವು ಸಿಂಪಲ್ ಯಾವುದು ಇಫ್ನ. ಓಕೆ, ಸೊ ಅದರಲ್ಲಿ ಏನು ಮಾಡ್ತೀವಿ, ಇಫ್ ಸ್ಟಾರ್ಟ್ ಈಸ್ ಯೂಸ್ ಟು ಎಕ್ಸಿಕ್ಯೂಟ್ ಆರ್ ಅಂದರೆ ಅಥವಾ ಸ್ಕಿಪ್ ಒನ್ ಆನ್ ಸ್ಟೇಟ್ಮೆಂಟ್ ಆರ್ ಅಥವಾ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅಂದರೆ ನಾವು ಒಂದು ಗ್ರೂಪಿಂಗ್ ಆಗಿ ಆದರೂ ತಗೋಬೋದು. ಆರ್ ಎಲ್ಸ್ ಏನು ಮಾಡ್ಬೋದು, ಸಿಂಪಲ್ ಆಗಿ ಈ ಕಂಡೀಷನ್ನ ನಾವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ನೋಡ್ಬೋದು ಜನರಲ್ ಫಾರ್ಮೇಟ್ ಈಸ್. ಓಕೆ, ಸೊ ಜನರಲ್ ಫಾರ್ಮೇಟ್ ಅಂದರೆ ಏನಂದರೆ ಇಲ್ಲಿವರೆಗೂ ಏನು ಪ್ರೋಗ್ರಾಮ್ ಬರೆದಿರಿ, ನಾನು ಆಲ್ರೆಡಿ ಇಫ್ನ ಯೂಸ್ ಮಾಡಿದ್ದೀನಿ. ಸೊ ಆದರೆ ನಿಮಗೆ ಯಾವ ರೀತಿ ಬರಿಬೇಕಂತ ಹೇಳಿದ್ದಿಲ್ಲ, ಹೌದಾ. ಹಾಗಾಗಿ
ಸೊ ನೋಡಿ, ಜನರಲ್ ಫಾರ್ಮೇಟೀಸ್ ಅಂದರೆ ಒಂದು ಪ್ರೋಗ್ರಾಮ್ ಸ್ಟ್ರಕ್ಚರ್ ಏನಾಗಿರುತ್ತೆ, ನಾವು ಬರೀತಾ ಇರಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಪ್ರೋಗ್ರಾಮಲ್ಲಿ ಅಂತಂದರೆ, ನೀವು ವೇರಿಯಬಲ್ ಡಿಕ್ಲರೇಷನ್ ಮಾಡಿರ್ತೀರಿ, ಅದ್ರ ಜೊತೆಗೆ ಪ್ರಿಂಟ್ ಎಫ್ ಕೊಟ್ಟಿರ್ತೀರಿ, ಸ್ಕ್ಯಾನ್ ಎಫ್ ಕೊಟ್ಟಿರ್ತೀರಿ. ಅದರ ನೆಕ್ಸ್ಟ್ ಏನಾಗುತ್ತೆ ಬರೋದೇ ಸೊ ಇಫ್ನ ಯೂಸ್ ಮಾಡ್ಕೋಬೇಕಲ್ಲಿ. ಇಫ್ ಓಪನ್ ಟೆಸ್ಟ್ ಕಂಡೀಷನ್ ಅಂದರೆ ನಾವೇನಾದರೂ ಒಂದು ಕಂಡೀಷನ್ ಕೊಡ್ತಾ ಇದ್ದೀವಾ, ಓಕೆ. ಸೊ ಆ ಕಂಡೀಷನ್ ಏನು ಮಾಡಬೇಕು, ಅಲ್ಲಿ ಅಪ್ಲೈ ಮಾಡಬೇಕು. ಅದಾದಮೇಲೆ ಇಮ್ಮಿಡಿಯೇಟ್ ಇಫ್ ಸ್ಟೇಟ್ಮೆಂಟ್ನ ನಾವು ಬರೆದ ತಕ್ಷಣ ಏನಾಗುತ್ತೆ, ಇಮ್ಮಿಡಿಯೇಟ್ ಎಂಟರ್ ಕೊಟ್ಟ ತಕ್ಷಣ ಫ್ಲಾಗ್ ಬ್ರಾಕೆಟ್ ಓಪನ್ ಆಗುತ್ತೆ. ಸೊ ಅಲ್ಲಿಂದ ಮತ್ತೇನಾಗುತ್ತೆ, ಸ್ಟೇಟ್ಮೆಂಟ್ ಬ್ಲಾಕ್ ಎಸ್, ಮತ್ತೆ ಅಲ್ಲಿ ನಾವೇನು ಮಾಡ್ತೀವಿ, ಕನ್ಕ್ಲೂಷನ್ ಕೊಡ್ತೀವಿ, ಓಕೆ. ಸೊ ಇಲ್ಲಿ ನೋಡ್ಬೋದು ಸ್ಟೇಟ್ಮೆಂಟ್ ಬ್ಲಾಕ್. ಸೊ ಈ ಕನ್ಕ್ಲೂಷನ್ ಆದಮೇಲೆ ಆಗುತ್ತೆ ಇಮಿಡಿಯೇಟ್ ಫ್ಲಾಗ್ ಬ್ರಾಕೆಟ್ ಕ್ಲೋಸ್ ಆಗುತ್ತೆ, ಅಂದರೆ ಇಫ್ ಕಂಡೀಷನ್ ಏನಾಯಿತು, ಕ್ಲೋಸ್ ಆಯಿತು. ಸೊ ಅದರ ನೆಕ್ಸ್ಟ್ ಕಂಟಿನ್ಯೂ ನೀವು ಪ್ರೋಗ್ರಾಮ್ನ ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗ್ಬೋದು. ಇಲ್ಲಿ ನಾವೇನು ಕಂಡೀಷನ್ ಯೂಸ್ ಮಾಡ್ಕೊಂಡಿವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡ್ಬೋದು ಒಂದು ಡಯಾಗ್ರಾಮ್ ಕಾಣ್ತಾ ಇದೆ, ಈ ಡಯಾಗ್ರಾಮ್ನ ಹಾಕೋರಿ, ತುಂಬ ಇಂಪಾರ್ಟೆಂಟ್. ನಾವು ಥೇರಿ ಪರ್ಪಸ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ MCQ ಕ್ವಶನ್ಸ್, ಓಕೆ. ಸೊ ಅದು ಬದಿಗಿಟ್ಬಿಡೋಣ. ಥೇರಿ ಪಾರ್ಟ್ ಬರಿಬೇಕು ಅಂದರೆ ರೈಟ್ ಅ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ, ಪ್ರೋಗ್ರಾಮ್ ಆರ್ ರೈಟ್ ಎ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸಬ್ ಟೈಪ್ಸ್ ಅಂತೇಳಿ ಏನಾದರೂ ನಿಮಗೆ ಕ್ವಶನ್ ಕೊಟ್ಟರು ಅನ್ಕೋರಿ. ಸೊ ಅದರಲ್ಲಿ ಇಫ್ ಸ್ಟೇಟ್ಮೆಂಟ್ ನೀವು ಇವಾಗ ಅದನ್ನ ಥೇರಿ ಆಗಿ ನೀವು ಬರಿತಾ ಹೋಗಬೇಕು, ಹೌದಾ. ಸೊ ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಸೊ ಫಸ್ಟ್ ಏನು ಮಾಡ್ಕೋಬೇಕು, ಇಲ್ಲಿ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಬರೆದು ಅದ್ರ ಲಿಟಲ್ ಬಿಟ್ ಏನಾಗಬೇಕು, ನೀವು ಒಂದು ಸ್ಟೇಟ್ಮೆಂಟ್ ಬರಿಬೇಕು, ಓಕೆ. ಸ್ವಲ್ಪ 1-2-3 ಲೈನ್ಸ್ ಏನು ಬರಿಬೇಕು, ಅದ್ರ ಬಗ್ಗೆ ವಿವರಣೆ ಬರಿಬೇಕು. ಅದಾದ ನೆಕ್ಸ್ಟ್ ಏನು ಮಾಡಬೇಕು, ಜನರಲ್ ಫಾರ್ಮೇಟ್ ಈಸ್, ಒಂದು ಫಾರ್ಮೇಟ್ನ ನಾವೇನು ಬರಿಬೇಕು, ಇಲ್ಲಿ ಕಂಪಲ್ಸರಿ ಬರಬೇಕು. ಇದು ಸಿಂಟೆಕ್ಸ್ ಅಂತಾದರೂ ಹೇಳ್ತಾರೆ, ಇದಕ್ಕೆ ಜನರಲ್ ಫಾರ್ಮೇಟ್ ಅಂತಾದ್ರೂ ಹೇಳ್ತೀವಿ. ಸೊ ಅದ್ರ ನೆಕ್ಸ್ಟ್ ಏನಾಗುತ್ತೆ, ಇಮ್ಮಿಡಿಯೇಟ್ ಅದ್ರ ಕೆಳಗಡೆ ನೆಕ್ಸ್ಟ್ ಫಿಗರ್, ಅಂದರೆ ಒಂದು ಯಾವ ರೀತಿ ಇರುತ್ತೆ ಒಂದು ಇಫ್ ಸ್ಟೇಟ್ಮೆಂಟ್ ಅಂತೇಳಿ ನೋಡಿ. ಟೆಸ್ಟ್ ಕಂಡೀಷನ್ ಫಸ್ಟ್ ಏನಾಗುತ್ತೆ, ಕಂಡೀಷನ್ ತಗೊಳುತ್ತೆ. ಅದರ ನೆಕ್ಸ್ಟ್ ಏನಾಗುತ್ತೆ, ಟ್ರೂ ಅಂತಂದರೆ ಇನ್ ಕೇಸ್ ಸ್ಟೇಟ್ಮೆಂಟ್ ಬ್ಲಾಕ್ ಅಂದರೆ ನಾವು ಕೊಟ್ಟಿರುವಂಥ ಕಂಡೀಷನ್ ಇಸ್ ಇಟ್ ಟ್ರೂ ಆರ್ ಫಾಲ್ಸ್. ಸೊ ನೆಕ್ಸ್ಟ್ ಕೆಳಗಡೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಂದರೆ ಕನ್ಕ್ಲೂಷನ್. ಸೊ ಇಸ್ ಇಟ್ ಫಾಲ್ಸ್ ಆರ್ ಟ್ರೂ. ಸೊ ಕಂಡೀಷನ್ ಕೇಳುತ್ತೆ ಅಲ್ಲಿ ಟ್ರೂ ಇದೆನಾ ಫಾಲ್ಸ್ ಇದೆನಾ ಅಂಥೇಳಿ. ಸೊ ನಾವು ಯಾವ ರೀತಿ ಕೊಡ್ತಾ ಹೋಗ್ತೀವಿ ಒಂದು ಪ್ರೋಗ್ರಾಮಲ್ಲಿ ಸ್ಟೇಟ್ಮೆಂಟ್ಸ್, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನೋಡಿ, ಈ ಡಯಾಗ್ರಾಮ್ ಕಂಪಲ್ಸರಿ ಹಾಕಲೇಬೇಕು. ಹಾಕಿಲ್ಲ ಅಂತಂದರೆ ಏನಾಗುತ್ತೆ, ನಿಮಗೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರ್ತವೆ. ಆಮೇಲೆ ನೀವು ಏನು ಮಾಡಬೇಕು, ಇಫ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಇಫ್ ಎಲ್ಸ್ ನೆಸ್ಟೆಡ್ ಇಫ್ ಸ್ವಿಚ್, ಇವೆಲ್ಲ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ನೀಟಾಗಿ ಫಾರ್ಮೆಟಲ್ಲಿ ಬರೆದ್ರೆ ಔಟ್ ಆಫ್ ಮಾರ್ಕ್ಸ್ ಸಿಗ್ತವೆ ನಿಮಗೆ, ಓಕೆ. ಸೊ ಇದು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇಫ್ ಸ್ಟೇಟ್ಮೆಂಟ್ ಕೆಳಗಡೆ ಕಂಪಲ್ಸರಿ ಏನು ಫಿಗರ್ ಹಾಕಿರ್ತೀವಿ, ಹೌದಾ, ಒಂದು ಡಯಾಗ್ರಾಮ್ ಏನು ಹಾಕಿರ್ತೀವಿ ಅದ್ರ ಕೆಳಗಡೆ ಒಂದು ಹೆಸರು ಬರೀಲೇಬೇಕು, ಫಿಗರ್ ಇಫ್ ಸ್ಟೇಟ್ಮೆಂಟ್ ಅಂತ ಬರೆದ್ರೆ ಏನಾಗುತ್ತೆ, ಓ ಇವ್ರಿಗೆ ನೀಟಾಗಿ ಒಂದು ಡಯಾಗ್ರಾಮ್ ಗೊತ್ತಿದೆ. ಸೊ ಆ ಡಯಾಗ್ರಾಮ್ ಕೆಳಗಡೆ ಒಂದು ಸ್ಟೇಟ್ಮೆಂಟ್ನೂ ಹಾಕಿದ್ದಾರೆ, ಅಂದರೆ ಫಿಗರ್ ನೇಮ್ ಮೆನ್ಷನ್ ಮಾಡಿದ್ದಾರೆ ಅಂಥೇಳಿ ಅವ್ರಿಗೊಂದು ಐಡಿಯಾ ಬರುತ್ತೆ, ಓಕೆ. ಸೊ ನೋಡಿದ್ರಲ್ಲ, ಇಫ್ ಸ್ಟೇಟ್ಮೆಂಟಲ್ಲಿ ಯಾವ ರೀತಿ ಬರೀಬೇಕು, ಒಂದು ಜನರಲ್ ಫಾರ್ಮೇಟ್ ಆಗಿರ್ಬೋದು, ಡಯಾಗ್ರಾಮ್ ಆಗಿರ್ಬೋದು, ಓಕೆ. ಇದಿಷ್ಟು ಬರೆದ ಮೇಲೆ ಏನು ಮಾಡು, ಇಮ್ಮಿಡಿಯೇಟ್ ನಾವು ಒಂದು ಎಕ್ಸಾಂಪಲ್ ಕೊಡಲೇಬೇಕು. ಅಂದರೆ ಎಕ್ಸಾಂಪಲ್ ಅಂದ್ರೆ ಏನು, ಒಂದು ಪ್ರೋಗ್ರಾಮ್ನ ನಾವಿಲ್ಲಿ ಇನ್ಪುಟ್ ಮಾಡಲೇಬೇಕು. ಮಾಡಿದ್ರೆ ಏನಾಗುತ್ತೆ, ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಮಾರ್ಕ್ಸ್ ಕಟ್ ಆಗ್ತವೆ. ಹಾಗಾಗಿ ಸೊ ನಾನು ಇವಾಗ ರಿಲೇಟೆಡ್ ಆಗಿರೋ ಒಂದು ಪ್ರೋಗ್ರಾಮ್ನ ನಿಮಗೆ ತೋರಿಸ್ತೀನಿ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಫೈಲ್, ನ್ಯೂ, ಓಕೆ. ಸೊ ಇವಾಗ ಕ್ವೆಶನ್ ಏನು ಅಂತಂದರೆ, ರೈಟ್ ಅ ಸಿ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ದ ಯೂಸ್ ಆಫ್ ಇಫ್ ಸ್ಟೇಟ್ಮೆಂಟ್. ಸೊ ಯಾವ ರೀತಿ ಟು ಡೆಮಾನ್ಸ್ಟ್ರೇಟ್ ದ ಯೂಸ್ ಆಫ್ ಅಂದರೆ ಒಂದು ಇಫ್ ಸ್ಟೇಟ್ಮೆಂಟ್ ಇಟ್ಕೊಂಡು ಒಂದು ಸಿಂಪಲ್ ಪ್ರೋಗ್ರಾಮ್ ಬರಿತಾ ಇದ್ದೀನಿ, ಓಕೆ. ಸೊ ಅದು ಡೀಟೇಲಾಗಿ ನಾನು ನೋಟ್ ಪ್ಯಾಡಲ್ಲಿ ಬರೆದಿದ್ದೀನಿ, ನಿಮಗೆ ಆಮೇಲೆ ತೋರಿಸ್ತೀನಂತೆ. ಸೊ ನೀವು ಸ್ಕ್ರೀನ್ಶಾಟ್ ತೊಗೋರಿ, ಓಕೆ. ಇಲ್ಲಿ ನೋಡಿ ಬರಿತೀನಿ, ಹ್ಯಾಶ್ ಇನ್ಕ್ಲೂಡ್ stdio.h. ಸೊ ನೆಕ್ಸ್ಟ್ ಕೆಳಗಡೆ ಇಂಟ್ ಮೇನ್, ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಫ್ಲಾಗ್ ಬ್ರ್ಯಾಕೆಟ್, ಓಪನ್ ಫ್ಲಾಗ್ ಬ್ರ್ಯಾಕೆಟ್, ನೆಕ್ಸ್ಟ್ ಟ್ಯಾಬ್ ಕೊಟ್ಟು ನಾನು ಇಂಟ್ ಅಂತೇಳಿ ಕೊಡ್ತಾ ಇದ್ದೀನಿ. ಇಂಟೀಜರ್ ನಾನು ಇಲ್ಲಿ ತೊಗೊಂಡ ಇದ್ದೀನಿ, ಓಕೆ. ವೇರಿಯಬಲ್ ಡಿಕ್ಲೇರ್ ಮಾಡೋಕ್ಕೆ ನಾನು ಇಲ್ಲಿ ಮಾರ್ಕ್ ಅಂತ ತೊಗೊಂಡಿನಿ. ಮಾರ್ಕ್ ಅಂದರೆ ಮಾರ್ಕ್ಸ್, ಓಕೆ. ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಮಾರ್ಕ್ಸ್ ಮಾತ್ರ ತಗೊತಾ ಇದ್ದೀನಿ. ಅಂದರೆ ನಾನು ಏನು ಡಿಕ್ಲೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ಸೊ ಮಾರ್ಕ್ಸ್ ಅಂದರೆ ಒಂದು ಎಕ್ಸಾಮ್ ಪರ್ಪಸ್ ಮಾರ್ಕ್ಸ್ ಆಗಿರ್ಬೋದು, ಆ ರೀತಿ ಜಸ್ಟ್ ನಾನು ಒಂದು ಮಾರ್ಕ್ ಅಂತೇಳಿ ತೊಗೊಂಡಿದ್ದೀನಿ. ಸೊ ಇಮಿಡಿಯೇಟ್ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಪ್ರಿಂಟ್ ಎಫ್, ಓಪನ್ ಕಾಮನ್ ಬ್ರ್ಯಾಕೆಟ್, ಡಬಲ್ ಕೊಟೇಶನ್, ಎಂಟರ್ ದ ಮಾರ್ಕ್ಸ್. ಸೊ ಏನಿದೆ ಇದು, ಎಂಟರ್ ದ ಮಾರ್ಕ್ಸ್, ಡಬಲ್ ಕೊಟೇಶನ್, ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಸೆಮಿಕೊಲಾನ್. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸ್ಕ್ಯಾನ್ ಎಫ್, ಹೌದಾ. ಸೊ ಸ್ಕ್ಯಾನ್ ಎಫ್, ಓಪನ್ ಕಾಮನ್ ಬ್ರ್ಯಾಕೆಟ್, ಡಬಲ್ ಕೊಟೇಶನ್, ಮಾಡ್ಯುಲಸ್ ಡಿ, ಡಬಲ್ ಕೊಟೇಶನ್, ಕಾಮಾ, ಆ್ಯಂಪರ್ಸೆಂಟ್. ಏನು ಬರಿಬೇಕು, ಆ್ಯಂಪರ್ಸೆಂಟ್ ಆದಮೇಲೆ ಮಾರ್ಕ್ ಅಂತೇಳಿ ಬರಬೇಕು. ವೇರಿಯಬಲ್ ಡಿಕ್ಲರೇಷನಲ್ಲಿ ಏನು ಡಿಕ್ಲೇರ್ ಮಾಡಿರ್ತೀವಿ ಅದೇ ಥರ ಕೆಳಗಡೆ
ಆ್ಯಂಪರ್ಸೆಂಟಲ್ಲಿ ಮಾರ್ಕ್ ಅಂತ ಕೊಡಬೇಕು. ಸೊ ನೆಕ್ಸ್ಟ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೊಲನ್. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಪ್ರೋಗ್ರಾಮ್ನ ನಾವು ಯೂಸ್ ಮಾಡಬೇಕು. ಇಫ್ ಓಪನ್ ಮಾಡಿದ್ದೀನಿ, ಕಂಡೀಷನ್ ಏನು ಕೊಡ್ತಾ ಇದ್ದೀನಿ ಅಂತಂದರೆ, ಸೊ ಮಾರ್ಕ್ ಗ್ರೇಟರ್ ದೆನ್ ಈಕ್ವಲ್ ಟು 70. ಓಕೆ, ಸೊ ನಾನು ಏನು ಕೊಡ್ತಾ ಇದ್ದೀನಿ ಕಂಡೀಷನ್, ಕೊಟ್ಟಿರುವಂಥ ಮಾರ್ಕ್ ಏನಿದೆ ಅಲ್ಲ, ಸೊ ಗ್ರೇಟರ್ ದೆನ್ 70 ಆಗಿರಬೇಕು. ಅಂದರೆ ನಾನೇನು ಔಟ್ಪುಟ್ಟಲ್ಲಿ ಕೊಡ್ತೀನಿ ಹೌದಾ, ಸೊ ಅದರಲ್ಲಿ ಆಮೇಲೆ ಔಟ್ಪುಟ್ಟಲ್ಲಿ ನೀವು ಕೊಡಬೇಕಾದ್ರೆ, ಅಂದರೆ ನಾನಿವಾಗ ಔಟ್ಪುಟ್ ಕೊಡಬೇಕಾದ್ರೆ 70+ ಮಾರ್ಕ್ಸ್ ಮಾತ್ರ ಬರಬೇಕು. ಸೊ 70 ಬಿಲೋ ಇರೋವು ಬೇಡ ನನಗೆ. 70 ಆದರೂ ಕೊಟ್ಟರು ಔಟ್ಪುಟ್ಟಲ್ಲಿ ಓಕೆ, ಬಟ್ 70 ಅಬೋ ಇರಬೇಕು, 70 ಬಿಲೋ ಇರಬಾರ್ದು ಅಂತ ನಾನು ಕಂಡೀಷನ್ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಇನ್ನೇನಿಲ್ಲ. ಇವಾಗ ಏನು ಮಾಡ್ತಾಯಿದ್ದೀನಿ, ಎಂಟರ್ ಓಪನ್ ಕರ್ಲಿ ಬ್ರೇಸ್. ಓಕೆ, ಇಲ್ಲಿ ನೋಡಿ ಒಂದು ಅಬ್ಸರ್ವ್ ಮಾಡಿ, ಯಾವಾಗಲೂ ಇಫಲ್ಲಿ ನಾವು ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ಅಲ್ಲಿ ಏನಾಗುತ್ತೆ ಸೆಮಿಕೊಲನ್ ಬರಲ್ಲ. ಓಕೆ, ಇಲ್ಲಿ ನಾವು ಪ್ರತಿಯೊಂದು ಏನಾಗ್ತಿದೆ ನೋಡಿ, ಇಲ್ಲಿ ವೇರಿಯಬಲ್ ಡಿಕ್ಲರೇಷನ್ ಆದಮೇಲಿಂದ ಪ್ರತಿಯೊಂದು ಸ್ಟೇಟ್ಮೆಂಟ್ಗೂ ನಾವೇನು ಮಾಡಿ ಸೆಮಿಕೊಲನ್ ಕೊಡ್ತಾ ಇದ್ದೀವಿ. ಬಟ್ ಇಫಲ್ಲಿ ಹಾಗಲ್ಲ, ಸೆಮಿಕೊಲನ್ ಬರಲೇಬಾರ್ದು ಇಫ್ ಅಂತ ಬಂದಾಗೆ. ದೆನ್ ಫ್ಲಾ ಬ್ರ್ಯಾಕೆಟ್ ಓಪನ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಮಾರ್ಕ್. ಇಫಲ್ಲಿ ಮಾತ್ರ ಬರಂಗಿಲ್ಲ. ಓಕೆ, ಇಫ್ ಅಂತ ಎಲ್ಲಿ ಬರುತ್ತೆ ಅಲ್ಲಿ ಸೆಮಿಕೊಲನ್ ಬರೋದಿಲ್ಲ. ಮಾರ್ಕ್ ಈಕ್ವಲ್ ಟು ಮಾರ್ಕ್ ಪ್ಲಸ್ 10. ಓಕೆ, ಸೊ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಅಲ್ಲಿ ಮಾರ್ಕ್ ಗ್ರೇಟರ್ ದೆನ್ 70 ಅಂತೇಳಿ ಕೊಟ್ಟಿದ್ದಾರೆ ಹೌದಾ. ಸೊ ನಾನು ಏನು ಮಾಡ್ತಾಯಿದ್ದೀನಿ, ಕೊಟ್ಟಿರುವಂಥ ಮಾರ್ಕ್ಸ್, ಫಾರ್ ಎಕ್ಸಾಂಪಲ್ ನಾನು 90 ಕೊಟ್ಟೆ ಅಂತ ಅಂದ್ಕೊಳ್ಳಿ. ಸೊ 90 ಮಾರ್ಕ್ ಅಂತೇಳಿ ನಾನು ಔಟ್ಪುಟ್ಟಲ್ಲಿ ಕೊಟ್ಟಾಗ ಏನಾಗಬೇಕು, ಅದು ನಾನು ಇನ್ಪುಟ್ ಮಾಡ್ತೀನಿ 90 ಅಂತ ಹೇಳಿ. ಸೊ ಔಟ್ಪುಟ್ ನನಗೆ ಯಾವ ರೀತಿ ಜನ್ರೇಟ್ ಆಗಬೇಕು ಅಂದರೆ, ಮಾರ್ಕ್ ಪ್ಲೇಸಲ್ಲಿ ಏನಾಗುತ್ತೆ 90 ಬರುತ್ತೆ. 90 + 10 ಏನಾಗುತ್ತೆ 100 ಆಗುತ್ತೆ ಹೌದಾ. ಸೊ ಅದೇ ಥರ ಕಂಡೀಷನ್ ನಾವು ಯಾವ ನಂಬರ್ ಕೊಡ್ತೀವಿ ಅದು ಪ್ಲಸ್ ಆಗುತ್ತೆ, +10 ಆಗುತ್ತೆ. ಓಕೆ, ಇದು ಒಂದು ಫಾರ್ಮುಲಾ ಥರ. ನೆಕ್ಸ್ಟ್ ಎಂಟರ್ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಷನ್ ಮಾರ್ಕ್ಸ್, ಕನ್ಕ್ಲೂಷನ್ ಬರಿತಾ ಇದ್ದೀನಿ. ಮಾರ್ಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಡಿ ಡಬಲ್ ಕೊಟೇಷನ್ ಕ್ಲೋಸ್ ಕಾಮಾ ಮಾರ್ಕ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೊಲನ್. ಸೊ ನಾನಿಲ್ಲಿ ಕ್ಲೋಸ್ ಫ್ಲಾ ಬ್ರೇಸ್ ಕ್ಲೋಸ್ ಮಾಡಿದ್ದೀನಿ, ಅಂದರೆ ಇಫ್ ಇಲ್ಲಿಗೆ ಮುಗೀತು. ಓಕೆ, ಸೊ ಇಟ್ಸ್ ಕ್ಲಿಯರ್ ನಾವು. ಇವಾಗ ಏನು ಮಾಡ್ತಾಯಿದ್ದೀನಿ ನಾನು, ಎಂಟರ್ ಕ್ಲೋಸ್ ಕರ್ಲಿ ಬ್ರೇಸಸ್. ಟೋಟಲ್ ಎಷ್ಟು ಓಪನ್ ಮಾಡಿದ್ವಿ ಕರ್ಲಿ ಬ್ರೇಸಸ್, 2 ಓಪನ್ ಮಾಡಿದ್ವಿ, 2 ಕ್ಲೋಸ್ ಮಾಡಿದ್ವಿ. ಇದು ಕಂಪಲ್ಸರಿ ನೋಡ್ಕೋಬೇಕು ನೀವು, ಎಷ್ಟು ಕರ್ಲಿ ಬ್ರೇಸಸ್ ಓಪನ್ ಮಾಡಿದ್ದೀರಿ ಆ್ಯಂಡ್ ಎಷ್ಟು ಕ್ಲೋಸ್ ಮಾಡಿದ್ದೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ನೋಡಿದ್ರಲ್ಲ ಇಫ್ ಎಷ್ಟು ಈಸಿಯಾಗಿ ತೊಗೊಂಡಿದ್ದೀನಿ. ಜಸ್ಟ್ ಏನು ಮಾಡಿದ್ದೀನಿ, ನಾನು ಮಾರ್ಕ್ ಅಂತ ಮಾರ್ಕ್ಸ್ ತೊಗೊಂಡಿದ್ದೀನಿ. ಏನು ಕಂಡೀಷನ್ ಅಪ್ಲೈ ಮಾಡಿದ್ದೀನಿ, ಗ್ರೇಟರ್ ದೆನ್ ಈಕ್ವಲ್ ಟು 70 ಅಂದರೆ ಎಕ್ಸಾಕ್ಟ್ 70 ತೊಗೊಂಡ್ರೂ ತೊಂದರೆ ಇಲ್ಲ, ಅಬೋ 70 ತೊಗೋಬೇಕು. ಸೊ ಬಿಲೋ 70 ತೊಗೊಳೋ ಹಾಗಿಲ್ಲ. ಸೊ ಇದೇನಾಗುತ್ತೆ, ಕೊಟ್ಟಿರುವಂಥ ಮಾರ್ಕ್ ಏನಾಗುತ್ತೆ +10 ಆ್ಯಡ್ ಆಗಿ ನಮಗೆ ರಿಸಲ್ಟ್ ಬರುತ್ತೆ. ಸೊ ಇದು ಒಂದು ಪ್ರೋಗ್ರಾಮ್. ಇವಾಗ ಏನು ಮಾಡಬೇಕು, ಸೇವ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು, ಇಫ್ ಅಂತೇಳಿ ಇಫ್ ಸ್ಟೇಟ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಕಂಟ್ರೋಲ್ F9. ಓಕೆ, ಸೊ ಎಂಟರ್ ದ ಮಾರ್ಕ್ಸ್ ಎಷ್ಟು ಕೊಡೋಣ, 70 ಎಷ್ಟು ಬಂದಿತ್ತು 70 ಇತ್ತಲ್ಲ ಹೌದಲ್ಲ. ನಾನು ಇವಾಗ 80 ಕೊಡ್ತಾ ಇದ್ದೀನಿ. ಎಂಟರ್ ಕಂಟ್ರೋಲ್ F9. ಸೊ ನೋಡಿ ಪ್ಲಸ್ ಅಂದರೆ ಏನಾಯಿತು, ಡಬಲ್ ಆಯಿತು. 80 + 10 ಏನಾಗುತ್ತೆ 90 ಆಯಿತು. ಸೊ ಇವಾಗ ಒಂದು ಕಂಡೀಷನ್ ನಾವೇನು ಮಾಡೋಣ, ಬಿಲೋ 70 ಕೊಡೋಣ. ಏನು ರಿಸಲ್ಟ್ ಬರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹೌದಾ. 70 ಕೊಟ್ಟಿದ್ದೀರಿ, ಓಕೆ. ಸೊ ಬಿಲೋ 70 ಕೊಟ್ಟರೆ ಏನು ಬರ್ಬೋದು, ಜಸ್ಟ್ 65 ಕೊಡ್ತಾ ಇದ್ದೀನಿ ನಾನು. ಏನು ರಿಸಲ್ಟ್ ಬರುತ್ತೆ ನೋಡೋಣ. ಕಂಟ್ರೋಲ್ F9. ನೋಡಿ ಇಲ್ಲಿ ಏನೂ ಬಂದಿಲ್ಲ ಹೌದಾ. ಏನಕ್ಕೆ ಹೇಳಿ, ನಾವು ಕಂಡೀಷನ್ ಅಪ್ಲೈ ಮಾಡಿದ್ವಿ ಅಲ್ಲಿ. ಅಂದರೆ ನಾವು ಕಂಡೀಷನಲ್ಲಿ ಇನ್ ಕೇಸ್ ಏನು ಮಾಡಬೇಕಿತ್ತು, ಬಿಲೋ 65 ಬಂದಿದ್ರೆ ನಾವೇನಾದರೂ ಒಂದು ಸ್ಟೇಟ್ಮೆಂಟ್ ಕೊಡಬೇಕಿತ್ತು. ದಿಸ್ ನಂಬರ್ ಈಸ್ ಅನ್ವ್ಯಾಲಿಡ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಏನಾಗ್ತಿತ್ತು, ಅದೇ ಸ್ಟೇಟ್ಮೆಂಟ್ ಇಲ್ಲಿ ನಮಗೆ ಕಾಣಿಸ್ತಾ ಇತ್ತು. ಬಟ್ ನಾವು ಅಲ್ಲಿ ಏನೂ ಕೊಟ್ಟಿಲ್ಲ, ಹಾಗಾಗಿ ನಮಗೇನು ತೋರಿಸ್ತಾ ಇಲ್ಲ. ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, 70 ಕೊಟ್ಟಿದ್ದೀವಲ್ಲ 72 ಕೊಡ್ತೀನಿ. ಸೊ 2 ಎಂಟರ್ ಕಂಟ್ರೋಲ್ F9. ಸೊ ನೋಡಿ 82 ಆಯಿತು ಹೌದಾ. ಸೊ ನೋಡಿದ್ರಲ್ಲ ಯಾವ ರೀತಿ ಬರಿಬೇಕು ಅಂತ ಹೇಳಿ, ಒಂದು ಪ್ರೋಗ್ರಾಮ್ ಯಾವ ರೀತಿ ಬರಿಬೇಕು ಅಂತ ನೋಡಿದ್ರಲ್ಲ. ಅದರಲ್ಲಿ ಸಿಂಪಲ್ ಇಫ್ ಬರೆದಿದ್ದೀನಿ, ಜಾಸ್ತಿ ಕಾಂಪ್ಲಿಕೇಟ್ ಮಾಡಿಲ್ಲ. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊರಿ. ನೋಡಿ ಇಲ್ಲಿ ಕ್ವಶನ್ ಇದೆ, ಸೊ ಕ್ವಶನ್ ವಿತ್ ಆನ್ಸರ್ ಇದೆ, ನೋಟ್ ಡೌನ್ ಮಾಡ್ಕೊರಿ, ಸ್ಕ್ರೀನ್ಶಾಟ್ ತೊಗೋರಿ. ರೈಟ್ ಅ ಸಿ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ದ ಯೂಸ್ ಆಫ್ ಇಫ್ ಸ್ಟೇಟ್ಮೆಂಟ್. ಸೊ ಕ್ವಶನ್ ಬರೆದ ಮೇಲೆ # ಇನ್ಕ್ಲೂಡ್
ಓಕೆ, ಸೊ ಇಷ್ಟು ಪ್ರೋಗ್ರಾಮ್ ಇದೆ. ಸೊ ಸ್ಕ್ರೀನ್ಶಾಟ್ ತೊಗೋರಿ ಅಥವಾ ನೋಟ್ ಡೌನ್ ಮಾಡ್ಕೊರಿ. ಬೆಟರ್ ನೋಟ್ಸಲ್ಲಿ ನೀವು ಬರೆದ್ಬಿಟ್ರೆ ಏನಾಗುತ್ತೆ, ಈಸಿಯಾಗಿ ನಿಮ್ಮ ಬುಕ್ಕಲ್ಲಿ ಸಿಗುತ್ತೆ. ಸ್ಕ್ರೀನ್ಶಾಟ್ ಎಲ್ಲ ಬೇಡ. ಓಕೆ, ಬರೆದಿದ್ರಲ್ಲ, ಕ್ಲಿಯರ್. ಇಫ್ ಮುಗೀತು. ಸೊ ನೆಕ್ಸ್ಟ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಓಕೆ, ಇಫ್ ಎಲ್ಸಲ್ಲಿ ನೋಡೋಣ ಇದರಲ್ಲಿ ಏನು ಚೇಂಜಸ್ ಬರುತ್ತೆ ಅಂತ ಹೇಳಿ ನೋಡೋಣ. ಓಕೆ, ನೋಡಿ ಇಲ್ಲಿ ಇಫ್ ಎಲ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ಎಕ್ಸಿಕ್ಯೂಟ್ ಒನ್ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್. ಓಕೆ, ಇದರಲ್ಲಿ ಏನು ಯೂಸ್ ಮಾಡ್ತಾರೆ, ಒನ್ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ಆಗಿ ಯೂಸ್ ಮಾಡ್ತಾರಂತೆ. ಸೊ ಯಾವ ರೀತಿ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ತೀವಿ, ನಾವು ಒಂದು ಪ್ರೋಗ್ರಾಮಲ್ಲಿ ಯಾವ ರೀತಿ ಜನ್ರೇಟ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಸೊ ಅದು ನೋಡಿ, ಸಿಂಟೆಕ್ಸ್ ಆದರೂ ಹೇಳ್ಬೋದು, ಜನರಲ್ ಫಾರ್ಮೆಟ್ ಅಂತಾದರೂ ಹೇಳ್ಬೋದು ಅಂತ ಹೇಳಿದೆ. ಸೊ ಸಿಂಟೆಕ್ಸ್ ಅಂದ್ರೂ ಒಂದೇ, ಜನರಲ್ ಫಾರ್ಮೆಟ್ ಅಂದ್ರೂ ಒಂದೇ. ಅದರಲ್ಲಿ ನೋಡಬೇಕು ಇಫ್. ಓಕೆ, ಸೊ ಫಸ್ಟ್ ಏನಿದೆ ಇಫ್. ನಾವು ಇಫ್ ಎಲ್ಸ್ ಇದೆ ಹೌದಾ, ಇದರಲ್ಲಿ ಫಸ್ಟ್ ಏನು ಮಾಡ್ಕೋಬೇಕು, ಇಫ್ನ ಬಿಡಿಸ್ಕೋಬೇಕು, ಅದಾದಮೇಲೆ ಎಲ್ಸ್ನ ಹಾಕೋಬೇಕು. ಓಕೆ, ಇಫಲ್ಲಿ ಓಪನ್ ಕಾಮನ್ ಬ್ರ್ಯಾಕೆಟ್ ಟೆಸ್ಟ್ ಕಂಡೀಷನ್, ಅಂದರೆ ನಾವೇನಾದರೂ ಕಂಡೀಷನ್ ಕೊಡೋ ಹಾಗಿದ್ರೆ ಇಲ್ಲಿ ಕಂಡೀಷನ್ ಅಪ್ಲೈ ಮಾಡ್ಕೋಬೋದು. ಅದ್ರ ಕೆಳಗಡೆ ಓಪನ್ ಫ್ಲಾ ಬ್ರ್ಯಾಕೆಟ್, ಅದ್ರ ಕೆಳಗಡೆ ನೋಡ್ಬೋದು ನೀವು ಎಂಟರ್ ಟ್ರೂ ಬ್ಲಾಕ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಟ್ರೂ ಬ್ಲಾಕ್ ಸ್ಟೇಟ್ಮೆಂಟ್ಸ್ ಅಂದರೆ ಏನಾಗುತ್ತೆ, ಇಫ್ ದ ಕಂಡೀಷನ್ ಈಸ್ ಟ್ರೂ ದೆನ್ ದ ಟ್ರೂ ಬ್ಲಾಕ್ ಸ್ಟೇಟ್ಮೆಂಟ್ ಈಸ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ದ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಆರ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್. ಓಕೆ, ಸೊ ಕಂಡೀಷನ್ ಏನಾಗಿದ್ರು ಟ್ರೂ ಆಗಿದ್ರೆ ಅದು ನೆಕ್ಸ್ಟ್ ಏನಾಗುತ್ತೆ, ಸೊ ನೆಕ್ಸ್ಟ್ ಜಂಪ್ ಆಗಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆರ್ ಎಲ್ಸ್ ಏನಾಗುತ್ತೆ, ಇಟ್ಸ್ ಟೋಟಲಿ ಬಿಕಮ್ ಫಾಲ್ಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಬೋದು ನಾವು, ಎಲ್ಸ್ ಓಪನ್ ಮಾಡೋಣ. ಇಫ್ ಮುಗೀತು, ಇಫ್ ಕೆಳಗಡೆ ಎಲ್ಸ್. ಸೊ ಇಫ್ ಎಲ್ಸ್ ಆದಮೇಲೆ ಇಲ್ಲಿ ಏನಾಗುತ್ತೆ, ಇನ್ ಕೇಸ್ ಯಾವುದಾದ್ರೂ ಫಾಲ್ಸ್ ಸ್ಟೇಟ್ಮೆಂಟ್ ಇದ್ದರೆ ಸೊ ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ನೋಡಿ ಡಯಾಗ್ರಾಮ್ ಕಾಣ್ತಿದೆ ಹೌದಾ, ಡಯಾಗ್ರಾಮ್ ನೋಡ್ಬೋದು ನೀವು. ಓಕೆ, ಡಯಾಗ್ರಾಮ್ ನೋಡಿ ಇಲ್ಲಿ ಟ್ರೂ ಬ್ಲಾಕ್ ಸ್ಟೇಟ್ಮೆಂಟ್ಸ್ ಟ್ರೂ. ಓಕೆ, ಸೊ ಈ ಡಯಾಗ್ರಾಮ್ ಕಂಪಲ್ಸರಿ ಹಾಕ್ಕೊಳ್ಳಿ, ಭಾಳ ಯೂಸ್ ಆಗುತ್ತೆ ಇವೆಲ್ಲ ಡಯಾಗ್ರಾಮ್ಸ್ ಎಲ್ಲ. ಓಕೆ, ನೋಡಿ ಸ್ಕ್ರೀನ್ಶಾಟ್ ಆದರೂ ತಗೋರಿ, ಬರ್ಕೋರಿ ಇಲ್ಲಿ. ಟ್ರೂ ಬ್ಲಾಕ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಎಸ್. ಓಕೆ, ಇದರಲ್ಲಿ ಟ್ರೂ ಮತ್ತು ಫಾಲ್ಸ್ ಅಂದರೆ ನಾವು ಇವಾಗ ಏನಾದರೂ ಒಂದು ಕಂಡೀಷನ್ ಅಥವಾ ನಾವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಸೊ ಅದರಲ್ಲಿ ಬೋತ್ ಎರಡೂ ಇರ್ತವೆ, ಒಂದು ನಿಜಾನೂ ಇರುತ್ತೆ, ಒಂದು ಸುಳ್ಳು ಇರುತ್ತೆ. ಓಕೆ, ಒಂದು ಟ್ರೂ ಇರುತ್ತೆ, ಒಂದು ಫಾಲ್ಸ್ ಇರುತ್ತೆ ಹೌದಾ. ಸೊ ಯಾವುದು ಒಂದೇ ಆಗಿ ನಮಗೆ ಸಿಗಲ್ಲ ಹೌದಾ, ಒಂದೇ ಟ್ರೂ ಆಫ್ ಕಂಡೀಷನ್ ಸಿಗಲ್ಲ, ಒಂದೇ ಫಾಲ್ಸ್ ಕಂಡೀಷನ್ ಸಿಗಲ್ಲ, ಬೋತ್ ಎರಡು ಮಿಕ್ಸ್ಚರ್ ಆಫ್ ಟೂ ಇರ್ತವೆ ಹೌದಾ. ಹಾಗಾಗಿ ಟ್ರೂ ಕಂಡೀಷನ್ ಅಂದರೆ ಫಸ್ಟ್ ಏನಾಗುತ್ತೆ, ಈಸ್ ದಟ್ ಟ್ರೂ ಕಂಡೀಷನ್ ವಿಲ್ ಸ್ಯಾಟಿಸ್ಫೈ ಯುವರ್ ಪ್ರೋಗ್ರಾಮ್ ಅಂತ ಕೇಳುತ್ತೆ, ಆರ್ ಫಾಲ್ಸ್. ಓಕೆ, ಟೆಸ್ಟ್ ಕಂಡೀಷನ್ ಅಪ್ಲೈ ಮಾಡಿದಾಗೆ ಬೋತ್ ಸೈಡ್ಸ್ ಏನಾಗುತ್ತೆ, ಭಾಳ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ. ಅದು ಟೋಟಲ್ ಎರಡು ಮಿಕ್ಸ್ಚರ್ ಆಗಿ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಗಿ ನಮಗೆ ಔಟ್ಪುಟ್ ಆಗಿ ಬರುತ್ತೆ. ಓಕೆ, ಸೊ ಇಲ್ಲಿ ಎರಡು ಕಂಡೀಷನ್ ವರ್ಕ್ ಆಗ್ತವೆ, ಟ್ರೂ ಫಾಲ್ಸ್. ಓಕೆ, ಎರಡು ಕಂಡೀಷನ್ ಮಿಕ್ಸ್ಚರ್ ಆಗಿ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಬಂದು ನಮಗೆ ಔಟ್ಪುಟ್ ರಿಸಲ್ಟ್ ತೋರಿಸುತ್ತೆ. ಓಕೆ, ನೋಡಿದ್ರಲ್ಲ ಇಫ್ ಸ್ಟೇಟ್ಮೆಂಟ್. ಸೊ ಈ ಇಫ್ ಸ್ಟೇಟ್ಮೆಂಟ್ಗೆ ನಾವು ಒಂದು ಪ್ರೋಗ್ರಾಮ್ನ ಆ್ಯಡ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಓಕೆ, ಫೈಲ್ ನ್ಯೂ. ಓಕೆ, ಸೊ ಕ್ವೆಶನ್ ಏನು ಅಂತಂದರೆ, ರೈಟ್ ಅ ಸಿ ಪ್ರೋಗ್ರಾಮ್ ಟು ಫೈಂಡ್ ದ ಬಿಗ್ಗೆಸ್ಟ್ ಆಫ್ ಟೂ ನಂಬರ್ಸ್. ಸೊ ಏನು ಮಾಡ್ತಾ ಇದ್ದೀವಿ ಇಲ್ಲಿ, ನಾವು ಕೊಟ್ಟಿರುವಂಥ ಎರಡು ನಂಬರ್ಗಳಲ್ಲಿ ಯಾವುದು ದೊಡ್ಡ ಸಂಖ್ಯೆ ಅಂಥೇಳಿನೇ ಇವಾಗ ಪ್ರೋಗ್ರಾಮಲ್ಲಿ ನಾವು ಕಂಡುಹಿಡಿತಾ ಇದ್ದೀವಿ. ಸೊ ಆ ಕಂಡುಹಿಡಿಬೇಕಾದ್ರೆ ಇಲ್ಲಿ ಯಾವ ಕಂಡೀಷನ್ ನಾವು ಅಪ್ಲೈ ಮಾಡ್ತಾ ಇದ್ದೀವಿ, ಇಫ್ ಎಲ್ಸ್ ಕಂಡೀಷನ್ನ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಇದು ಯಾವ ರೀತಿ ಬರಿಬೇಕಂತ ನೋಡೋಣ. ಸೊ ಆ್ಯಸ್ ಯೂಶ್ವಲ್ ಹ್ಯಾಶ್ ಇನ್ಕ್ಲೂಡ್ ಹೌದಾ. ಸೊ ಹ್ಯಾಶ್ ಇನ್ಕ್ಲೂಡ್ stdio.h. ಓಕೆ, ಸೊ ನೆಕ್ಸ್ಟ್ ಏನು ಬರಿತಾ ಇದ್ದೀವಿ, ಇಂಟ್ ಮೇನ್. ಇಂಟ್ ಮೇನ್ ಆದಮೇಲೆ ಓಪನ್ ಕರ್ಲಿ ಬ್ರೇಸಸ್, ಒಂದು ಟ್ಯಾಬ್ ಕೊಡಬೇಕಂತ ಹೇಳಿದ್ದೆ ನಿಮಗೆ. ಸೊ ಇಂಟ್ ಎ ಕಾಮಾ ಬಿ ಅಂದರೆ ಟೂ ನಂಬರ್ಸ್ ಅಂತ ಹೇಳಿದ್ದೆ ಹೌದಾ. ಬಿಗ್ಗೆಸ್ಟ್ ಆಫ್ ಟೂ ನಂಬರ್ಸ್ ಅಂದರೆ ನಮಗೆ ಎ ಕಾಮಾ ಬಿನೇ ತೊಗೋಬೇಕು, ಆರ್ ನಮ್ 1 ಕಾಮಾ ನಮ್ 2 ಅಂತಾದರೂ ತೊಗೋರಿ, ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಏನು ತೊಗೋಬೇಕು, ಪ್ರಿಂಟ್ ಎಫ್. ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಎಂಟರ್ ದ ಎ ಆ್ಯಂಡ್ ಬಿ ವ್ಯಾಲ್ಯೂಸ್, ಡಬಲ್ ಕೊಟೇಶನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೊಲನ್. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಸ್ಕ್ಯಾನ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್. ಇವಾಗ ಏನು ಕೊಡ್ಬೇಕು ಹೇಳಿ, ಮಾಡ್ಯುಲಸ್ ಡಿ ಬಿಕಾಸ್ ನಮಗೆ 2 ವೇರಿಯಬಲ್ಸ್ನ ನಾವು ಡಿಕ್ಲೇರ್ ಮಾಡಿದ್ದೀವಿ, ನೆನಪಲ್ಲಿರಲಿ. ಓಕೆ, ನೆಕ್ಸ್ಟ್ ಇವಾಗ ಆ್ಯಂಪರ್ಸೆಂಟ್ ಎ ಆ್ಯಂಪರ್ಸೆಂಟ್ ಬಿ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೊಲನ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಇವಾಗ ಏನು ಮಾಡ್ತಾ ಇದ್ದೀನಿ, ಇಫ್ ಕಂಡೀಷನನ್ನು ಅಪ್ಲೈ ಮಾಡ್ತಾ ಇದ್ದೀನಿ, ಎ ಗ್ರೇಟರ್ ದೆನ್ ಬಿ. ಓಕೆ, ಇಫಲ್ಲಿ ಏನು ಕಂಡೀಷನ್ ಅಪ್ಲೈ ಮಾಡ್ತಿದ್ದೀನಿ, ಇನ್ ಕೇಸ್ ಕೊಟ್ಟಿರುವಂಥ ನಂಬರಲ್ಲಿ ಎ ಏನಾದರೂ ದೊಡ್ಡದಿದ್ದರೆ ಸೊ ಎ ಗ್ರೇಟರ್ ದೆನ್ ಬಿ ಅಂತ ಹೇಳಿ ಕೊಟ್ಟಿದ್ದೀನಿ.
ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಓಪನ್ ಫ್ಲಾಗ್ ಬ್ರ್ಯಾಕೆಟ್. ಸೊ ಕಂಪಲ್ಸರಿ ಓಪನ್ ಮಾಡಬೇಕಂತ ಹೇಳಿದ್ದೀನಿ. ಇದರಲ್ಲಿ ಪ್ರಿಂಟ್ ಎಫ್, ಇದರಲ್ಲಿ ಮತ್ತೊಂದು ಕಂಡೀಷನ್, ಪ್ರಿಂಟ್ ಎಫ್ ಎ ಈಸ್ ಬಿಗ್ಗರ್. ಓಕೆ, ಸೊ ಎ ಈಸ್ ಬಿಗ್ಗರ್ ದೆನ್ ಪಿ. ಇವಾಗೇನು ಕಂಡೀಷನ್ ಅಪ್ಲೈ ಮಾಡ್ತಾ ಇದ್ದೀವಿ, ಇನ್ ಕೇಸ್ ಏನಾದರೂ ಎ ಈಸ್ ಅಂದರೆ ಒಂದು ವೇಳೆ ಎ ಸ್ಮಾಲ್ ನಂಬರ್ ಇತ್ತು ಅಥವಾ ಬಿ ಸ್ಮಾಲ್ ನಂಬರ್ ಇತ್ತು, ಅಲ್ಲಿ ನಮಗೊಂದು ಸ್ಟೇಟ್ಮೆಂಟ್ ಅರೈಸ್ ಆಗಬೇಕು, ಹೌದಾ? ಸೊ ಆ ಸ್ಟೇಟ್ಮೆಂಟೇ ನಾವು ಇಲ್ಲಿ ಕೊಡ್ತಾಯಿದ್ವಿ. ನಾನು ಪ್ರೀವಿಯಸ್ ಪ್ರೋಗ್ರಾಮಲ್ಲಿ ಹೇಳಿದೆ ಅದು ಏನು ಕೊಡಬೇಕಿತ್ತು, ಕೊಟ್ಟಿರುವಂಥ ನಂಬರ್ ಇಟ್ಸ್ ಇನ್ವ್ಯಾಲಿಡ್ ನಂಬರ್ ಅಂತೇಳಿ ಬರಬೇಕಿತ್ತು ಔಟ್ಪುಟ್ಟಲ್ಲಿ ಅಂತೇಳಿ, ಹೌದಾ? ಸೊ ಅದೇ ಥರ ಇನ್ ಕೇಸ್ ಇಲ್ಲಿ ಚೇಂಜ್ ಆಗಬಾರ್ದು, ಇಲ್ಲಿ ಅಂದರೆ ಆ ರೀತಿ ಒಂದು ಸ್ಟೇಟ್ಮೆಂಟ್ ಬರಬೇಕು ಅಂಥೇಳಿನೇ ಇಲ್ಲಿ ಪ್ರಿಂಟ್ ಎಫ್ ಕೊಡ್ತಾ ಇದ್ದೀನಿ. ಇವಾಗ ಏನು ಮಾಡ್ತಾಯಿದ್ದೀನಿ, ಓಕೆ, ಪ್ರಿಂಟ್ ಎಫ್ ಕೊಟ್ಟ ತಕ್ಷಣ ಫ್ಲಾಗ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದೆ. ಇವಾಗ ಏನು ಮಾಡ್ಬೇಕು ಹೇಳಿ, ಎಲ್ಸ್ ಓಪನ್ ಮಾಡ್ಬೇಕು, ಹೌದಾ? ಎಲ್ಸ್ ಓಪನ್ ಮಾಡಿದ ತಕ್ಷಣ ಓಪನ್ ಫ್ಲಾಗ್ ಬ್ರ್ಯಾಕೆಟ್, ಇದರಲ್ಲಿ ಮತ್ತೆ ಪ್ರಿಂಟ್ ಎಫ್ ಕೊಡ್ತಾ ಇದ್ದೀನಿ, ಪ್ರಿಂಟ್ ಎಫ್. ಸೊ ಪ್ರಿಂಟ್ ಎಫ್ ಏನು, ಜಸ್ಟ್ ಅಪೋಸಿಟ್ ಏನು ಕೊಡಬೇಕು, ಬಿ ಈಸ್ ಬಿಗ್ಗರ್ ದೆನ್ ಎ. ಓಕೆ, ಸೊ ಜಸ್ಟ್ ಅಪೋಸಿಟ್ ಅಂದರೆ ಎರಡು ಕಂಡೀಷನ್, ಇನ್ ಕೇಸ್ ಬಿ ದೊಡ್ಡದಿದ್ರು ಈ ರೀತಿ ಕಂಡೀಷನ್ ಬರಲಿ, ಇನ್ ಕೇಸ್ ಎ ಬಿಗ್ಗರ್ ನಂಬರ್ ಇದ್ದರೂ ಆ ಕಂಡೀಷನ್ ಬರಲಿ. ಎಂಟರ್, ಕ್ಲೋಸ್ ಕಾಮನ್ ಫ್ಲಾಗ್ ಬ್ರ್ಯಾಕೆಟ್. ಸೊ ನೆಕ್ಸ್ಟ್ ಕ್ಲೋಸ್ ಫ್ಲಾಗ್ ಬ್ರ್ಯಾಕೆಟ್. ಸೊ ಟೋಟಲ್ ಎಷ್ಟು ಬ್ರ್ಯಾಕೆಟ್ಸ್ ಓಪನ್ ಇದಾವೆ ನೋಡಿ, 1 2 3 4 5 6 ಅಂದರೆ 3 ಓಪನ್ 3 ಕ್ಲೋಸ್. ಸೊ ಇದು ಒಂದು ಪ್ರೋಗ್ರಾಮ್ ಫಾರ್ಮೇಟ್, ಅಂದರೆ ಎ ಗ್ರೇಟರ್ ದೆನ್ ಬಿ ಅಂತ ಹೇಳಿ. ಸೊ ಇಫ್ ಕಂಡೀಷನ್ ಅಪ್ಲೈ ಮಾಡಿದ್ದೀವಿ, ಇನ್ ಕೇಸ್ ಎ ಗ್ರೇಟರ್ ಇದ್ದರೆ ಏನು ಬರಬೇಕು, ಬಿ ಎ ಈಸ್ ಗ್ರೇಟರ್ ದೆನ್ ಬಿ ಅಂತ ಬರಬೇಕು. ಇನ್ ಕೇಸ್ ಬಿ ನಂಬರ್ ದೊಡ್ಡದಿತ್ತು ಅಂತಂದರೆ ಸೊ ಏನಾಗಬೇಕು, ಬಿ ಈಸ್ ಗ್ರೇಟರ್ ದೆನ್ ಎ ಅಂಥೇಳಿ ಈ ರೀತಿ ನಮಗೇನು ಬರಬೇಕು, ಔಟ್ಪುಟ್ ತೋರಿಸ್ಬೇಕು. ಓಕೆ, ಇವಾಗ ಏನು ಮಾಡ್ತೀನಿ, F2 ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಏನಂತ ಸೇವ್ ಮಾಡೋಣ ಇದರಲ್ಲಿ, ಸೊ ಬಿಗ್ಗರ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಎಂಟರ್, ಬಿಗ್ಗರ್ ಅಂತ ಕೊಟ್ಟಿದ್ದೀನಿ. ಕಂಟ್ರೋಲ್ F9. ಕಂಟ್ರೋಲ್ F9ಅಲ್ಲಿ ನಾನೇನು ಕೊಡ್ತಾ ಇದ್ದೀನಿ, 89, 90. ಸೊ ಏನು ಬರ್ಬೋದು ಹೇಳಿ, ಬಿ ಈಸ್ ಗ್ರೇಟರ್ ದೆನ್ ಎ. ಸೊ ಈ ರೀತಿ ಬರ್ಬೋದಾ, ಬಿ ಈಸ್ ಬಿಗ್ಗರ್ ದೆನ್ ಎ, ಹೌದಾ? ಸೊ ಇದೇ ರೀತಿ ಬಂದು ಬಿ ಈಸ್ ಬಿಗ್ಗರ್ ದೆನ್ ಎ ಅಂದರೆ ಯಾವ ನಂಬರ್ ಕೊಡ್ತೀವಿ ಆ ನಂಬರ್ಗೆ 70, 69. ಓಕೆ, ಎಂಟರ್, ಕಂಟ್ರೋಲ್ F9. ನೋಡಿ ಇಲ್ಲಿ ಎ ಈಸ್ ಬಿಗ್ಗರ್ ದೆನ್ ಬಿ. ಸೊ ನೋಡ್ಬೋದು, ಅಬ್ಸರ್ವ್ ಮಾಡಿ, ಅದರಲ್ಲಿ ಎ ಈಸ್ ಬಿಗ್ಗರ್ ದೆನ್ ಬಿ ಅಂತ ಬಂತು. ಓಕೆ, ಈ ರೀತಿ 2 ವ್ಯಾಲ್ಯೂಸ್ನ ಕೊಟ್ಟು ಅದರಲ್ಲಿ ಬಿಗ್ಗರ್ ಯಾವುದು ಸ್ಮಾಲರ್ ಯಾವುದು ಅಂತ ಹೇಳಿ ಕಂಡುಹಿಡಿಬೇಕು. ಅದೇ ಈ ಪ್ರೋಗ್ರಾಮ್ ಫಾರ್ಮೇಟ್. ಓಕೆ, ನೋಡಿದ್ರಲ್ಲ. ಸೊ ಪ್ರೋಗ್ರಾಮ್ ಯಾವ ರೀತಿ ಬರೀಬೇಕಂತ ಗೊತ್ತಾಯ್ತಲ್ಲ ನಿಮಗೆ. ಅದೇ ಪ್ರೋಗ್ರಾಮ್ನ ಇಲ್ಲಿ ಬರ್ದಿದ್ದೀನಿ ನೋಡಿ, ನೋಟ್ ಡೌನ್ ಮಾಡ್ಕೊರಿ. ರೈಟ್ ಅ ಸಿ ಪ್ರೋಗ್ರಾಮ್ ಟು ಫೈಂಡ್ ಬಿಗ್ಗೆಸ್ಟ್ ಆಫ್ 2 ನಂಬರ್ಸ್. ಓಕೆ, ಸೊ ಇದು ಬರ್ಕೊರಿ, ಹ್ಯಾಶ್ ಇನ್ಕ್ಲೂಡ್ stdio.h ಮೇನ್. ಓಕೆ, ಇದು ಫಾರ್ಮುಲಾ, ದೆನ್ ಕಂಡೀಷನ್ಸ್. ಓಕೆ, ಸೊ ಸ್ಕ್ರೀನ್ಶಾಟ್ ಮಾಡ್ಕೊರಿ. ಫೈನ್. ಸೊ ನೋಡಿದ್ರಲ್ಲ ಯಾವ ರೀತಿ ಒಂದು ಪ್ರೋಗ್ರಾಮ್ ಬರೀಬೇಕು, ಇಫ್ ಎಲ್ಸಲ್ಲಿ ಯಾವ ರೀತಿ ಸಿಂಪಲ್ ಪ್ರೋಗ್ರಾಮ್ಸ್ ಹೇಳಿದ್ದೀನಿ, ಅದ್ರ ಜೊತೆಗೆ ಯಾವ ರೀತಿ ಬರೀಬೇಕು, ಯಾವ ಫಾರ್ಮೇಟಲ್ಲಿ ಬರೀಬೇಕು ಅಂತಲೂ ಹೇಳಿದ್ದೀನಿ. ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಓಕೆ, ಸೊ ಎಲ್ಲ ಕ್ಲಾಸಸ್ನು ಕೇಳ್ತಾ ಇರಿ. ಅದ್ರ ಜೊತೆಗೆ ಇನ್ಮೇಲಿಂದ ಏನಾಗುತ್ತೆ, ಸೊ ಇಫ್ ಕಂಡೀಷನ್ ಇಲ್ಲಿ ಸ್ಟಾರ್ಟ್ ಆಯ್ತಲ್ಲ, ಈ ಕ್ಲಾಸ್ ತುಂಬ ಇಂಪಾರ್ಟೆಂಟ್. ಸೊ ಏನಾಗುತ್ತೆ, ಕಂಪಲ್ಸರಿ ಕ್ಲಾಸಸ್ನ ಕೇಳಿ. ಓಕೆ, ಇನ್ನೊಂದಿಷ್ಟು ಟಾಪಿಕ್ಸ್ ಇದ್ದಾವೆ, ನೆಸ್ಟೆಡ್ ಇಫ್ ಮತ್ತು ಸ್ವಿಚ್ ಆಗಿರ್ಬೋದು. ಸೊ ನೆಕ್ಸ್ಟ್ ಇನ್ನೊಂದಿಷ್ಟು ಟಾಪಿಕ್ಸ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.